ನನಗೆ ಯಾವಾಗಲೂ ಅನ್ಸೋದು ಸರ್, ನಿಮ್ಮನ್ನು ನಾನು ಸೀರಿಯಲ್ ಟೈಮಿಂದನೂ ನೋಡ್ಕೊಂಡು ಬಂದಿರುವಂಥದ್ದು, ನಿಮ್ಮ ಹೈಟು, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಆ್ಯಕ್ಟಿಂಗ್ ನೋಡಿದಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ತಕ್ಕಂತೆ ಒಂದಷ್ಟು ಪಾತ್ರಗಳು ರೆಡಿ ಆಗಬೇಕು, ಅಷ್ಟು ಗಟ್ಟಿಯಾಗಿರುವಂತಹ ಪಾತ್ರಗಳು ಬರಬೇಕು ಅಂತ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಬಳಸ್ಕೊಳ್ತಿಲ್ಲ ಅಂತಲೂ ನನಗೆ ಯಾವಾಗಲೂ ಒಂದು ಕೊರಗು ನಿಜವಾಗ್ಲೂ ಇದೆ. ಈಗ ಬೇರೆ ವಿಲನ್ಗಳನ್ನ ನಾವು ಕರೆಸ್ತೀವಿ, ಬಟ್ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಪಾತ್ರಗಳು ರೆಡಿ ಆಗ್ತಿಲ್ಲ ಅಂತ ನಂಗೆ ಅನ್ಸುತ್ತೆ ಸರ್. ನನಗೆ ಅಂತಲ್ಲ, ಬಟ್ ಯಾರೋ ಒಬ್ಬ ಆರ್ಟಿಸ್ಟಿಗೆ ಒಬ್ಬರು ಅವಕಾಶ ಕೊಡಬೇಕು, ಅವ್ರಿಗೋಸ್ಕರ ಬರೀಬೇಕಂತಂದ್ರೆ ಅವ್ರು ಫಸ್ಟ್ ಪ್ರೂವ್ ಮಾಡಬೇಕು. ಸೊ ನನಗನ್ಸುತ್ತೆ ನಾನು ಅದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಹಿಂದೆ ಇದ್ದೇನೆ ನಾನು. ಸೊ ನಾನು ನನ್ನ ನಟನೆ ಅಥವಾ ನನ್ನ ಪರ್ಫಾರ್ಮೆನ್ಸ್ ಏನಿದೆ, ನಾನು ನನ್ನನ್ನು ಪ್ರೂವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನನಗೆ ಅವಕಾಶಗಳು ಬರುತ್ತೆ. ಸೊ ನಾನು ಇನ್ನೇನು ಮಾಡಬೇಕು, ನಾನು ಅವ್ರು ಬರಿತಾ ಇಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ನಾನು ಏನು ಕಲಿಬೋದು, ನಾನು ಏನು ಪರ್ಫಾರ್ಮೆನ್ಸ್ ಏನು ಇಂಪ್ರೊವೈಸ್ ಮಾಡ್ಕೋಬೋದು, ಏನು ಚೆನ್ನಾಗಿ ಮಾಡ್ಬೋದು, ಎಲ್ಲಿ ನಾನು ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು, ಅದನ್ನು ನಾನು ಮಾಡಬೇಕು ಅನಿಸುತ್ತೆ ನನಗೆ. ಬಿಕಾಸ್ ನಾನು ಇನ್ನೂ ಫುಲ್ ಫ್ಲೆಜ್ ಅಥವಾ ಎಲ್ಲ ಕಲ್ತಿರೋ ಆರ್ಟಿಸ್ಟ್ ಅಥವಾ 40-45 ಎಷ್ಟೋ ಸಿನಿಮಾ ಆಗಿದ್ರು ಕೂಡ ಇನ್ನೂ ಕೂಡ ನಾನು ಅದು ತೆವಳ್ತಾ ಇರೋ ಮಗು ಆಮೇಲೆ ಅಂಬೆಗಾಲು ಹಿಡಿತಲ್ಲ, ಸೊ ಆ ಥರ ಇರೋ ಒಂದು ಆರ್ಟಿಸ್ಟ್ ನಾನು. ಇನ್ನೂ ಕಲಿಬೇಕು, ತುಂಬ ಕೆಲಸಗಳಿವೆ ಮಾಡಬೇಕು. ಸೊ ಆವಾಗ ಹೋಗಿ ಬಹುಶಃ ನನಗೆ ಅವಕಾಶಗಳು ಅಂತ ನೀವು ಹೇಳುವಂಥ ಅವಕಾಶಗಳು ಬರ್ಬೋದು ನನಗೆ. ನೀವು ಈ ರೀತಿ ಮಾತಾಡ್ತಿರುವಂಥದ್ದು ನಿಮ್ಮ ದೊಡ್ಡ ಗುಣ, ಬಟ್ ನಿಜವಾಗ್ಲೂ ನಿಮ್ಮ ನಟನೆಯನ್ನ ನಾವಂತೂ ಮೆಚ್ಕೊಂಡಿದ್ದೀವಿ. ಥ್ಯಾಂಕ್ ಯು.